ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ K34. ಈ ವಿಡಿಯೋಲಿ ಬಂದು ಸ್ಪೀಡ್ ಬ್ರೇಕರ್ನ ಹೆಂಗೆ ದಾಟಿಸ್ಬೇಕಂತ ನಾನು ನೋಡಿಸ್ತೀನಿ. ಲೈಕ್ ಜಾಸ್ತಿ ಜನ ಸ್ಪೀಡ್ ಬ್ರೇಕರ್ನ ಯಾವಾಗ ದಾಟ್ಸೋಕ್ಕೆ ಬರಲ್ಲ. ಲೈಕ್ ಯಾವಾಗ ಕ್ಲಚ್ ಇಡಬೇಕು, ಯಾವ ಗೇರಲ್ಲಿ ಇರಬೇಕು, ಏನು ಬ್ರೇಕ್ ಇಡಬೇಕು ಅಂತೇಳಿ ಜಾಸ್ತಿ ಜನ ಗೊತ್ತಿರಲ್ಲ. ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಲೈಕ್ ಫಸ್ಟ್ ಆಫ್ ಆಲ್ ಸ್ಪೀಡ್ ಬ್ರೇಕರ್ ಎಲ್ಲೆಲ್ಲಿ ಇರ್ತಾವೆ ಅಂತ ನೋಡೋಣ್ರಿ. ಫಸ್ಟ್ ಬಂದು ಸ್ಕೂಲ್ದಲ್ಲಿ ಕಂಪಲ್ಸರಿ ಇರ್ತಾವೆ. ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ಸ್, ಆಮೇಲೆ ವಿಲೇಜ್ಗಳಲ್ಲಿ ಹೈವೇ ಹೋಗ್ತಾ ಹೋಗ್ತಾ ಸೆಂಟ್ರಲ್ಲಿ ವಿಲೇಜ್ಗಳು ಬಂದು ಅಲ್ಲಿರ್ತಾವೆ. ವಿಲೇಜ್ ಸ್ಟಾರ್ಟಿಂಗ್ ಇರ್ತಾವೆ, ವಿಲೇಜ್ ಎಂಡಿಂಗ್ ಇರ್ತಾವೆ. ಎಲ್ಲನ ಡೈವರ್ಷನ್ ಇದ್ದರೆ ಅಲ್ಲಿರ್ತಾವೆ. ತುಂಬ ಜಾಗದಲ್ಲಿ ಸ್ಪೀಡ್ ಬ್ರೇಕರ್ ಅನ್ನೋದು ಇರ್ತದೆ ಕಂಪಲ್ಸರಿ. ಮುಂದೆ ಕೂಡ ನೋಡ್ಬೋದು ಸ್ಪೀಡ್ ಬ್ರೇಕರ್. ಇದು ಹಾಸ್ಪಿಟಲ್ ಲೆಫ್ಟ್ ಸೈಡ್ ಇರೋದು, ಅದಕ್ಕೆ ಸ್ಪೀಡ್ ಬ್ರೇಕರ್ ಇಟ್ಟಾರೆ. ಅಲ್ಲಿ ಜಾಸ್ತಿ ಸ್ಪೀಡ್ ಹೋಗ್ಬಾರ್ದು ಅಂತೇಳಿ. ಲೈಕ್ ಸ್ಪೀಡ್ ಬ್ರೇಕರ್ ಬಂದ ಮೇಲೆ ಕಂಪಲ್ಸರಿ ನೀವು ಫಸ್ಟ್ ಬಂದು ಬ್ರೇಕ್ ಇಟ್ಕೋಬೇಕು. ಫಸ್ಟ್ ಬ್ರೇಕ್ ಇಟ್ಕೊಂಡಾದ್ಮೇಲೆ ಗಾಡಿ ಸ್ಲೋ ಆದಷ್ಟೇ ಕ್ಲಚ್ ಇಟ್ಕೋಬೇಕು. ಕ್ಲಚ್ ಇಟ್ಕೊಂಡು ಗೇರ್ ತೆಗಿಬೇಕು. ಕಂಪಲ್ಸರಿ ಸೆಕೆಂಡ್ ಗೇರ್ ಆಗಬೇಕು. ನೋಡ್ಬೋದು, ನಾನು ಬ್ರೇಕ್ ಇಟ್ಟಿದೆ, ಗಾಡಿ ಸ್ಲೋ ಡೌನ್ ಆದಷ್ಟು ಕ್ಲಚ್ ಇಟ್ಕೊಂಡು ನಾನು ಗೇರಲ್ಲಿ ಬಂದೆ, ಸೆಕೆಂಡ್ ಗೇರಲ್ಲಿ. ಇಷ್ಟೇ ಇಲ್ಲ ಇರೋದು. ಗೊತ್ತಲ್ಲ, ಸ್ಟೆಪ್ ಬಂದು ಫಸ್ಟ್ ಬಂದು ಬ್ರೇಕ್ ಹಿಡಿಬೇಕು, ಆದಮೇಲೆ ಕ್ಲಚ್ ಹಿಡಬೇಕು, ಆಮೇಲೆ ಗೇರ್ ತೆಗಿಬೇಕು. ಫಸ್ಟು ಬ್ರೇಕ್ ಹಿಡಿದೆ, ಆಮೇಲೆ ಕ್ಲಚ್ ಹಿಡಿದೆ, ಗೇರ್ ಬಂದೆ. ಗೇರ್ ಬಂದು ಕಂಪಲ್ಸರಿ ಬಂದು ಸೆಕೆಂಡ್ ಗೇರಲ್ಲಿ ಇರಬೇಕು. ಇನ್ನು ಯಾವುದೇ ಗೇರಲ್ಲಿ ಇರಲಿ, ಫೋರ್ತ್ ಆಗಲಿ ಫಿಫ್ತ್ ಇರಲಿ, ಗೇರು ಯಾವ್ದಾರ ಇರ್ಬೋದು. ನಿಮ್ಗೆ ಗೊತ್ತಿರೋ ರೋಡ್ ಅಂದರೆ ಸ್ಪೀಡ್ ಬ್ರೇಕರ್ ಎಲ್ಲಿ ಬರ್ತದೆ ಅಂತೇಳಿ ಗೊತ್ತಾಗ್ಬಿಡ್ತೈತೆ. ಲೈಕ್ ಆರಾಮಾಗಿ ನೀವು ಎಗ್ಗಿಡ್ಸ್ಕೊಂಡು ಹೋಗ್ಬೋದು. ಬಟ್ ಲೈಕ್ ಎಲ್ಲ ಸಡನ್ನಾಗಿ ಸ್ಪೀಡ್ ಬ್ರೇಕರ್ ಬಂದುಬಿಟ್ರೆ ಅವಾಗ ಕಷ್ಟ ಆಗ್ತೈತೆ. ಆವಾಗ ಸಡನ್ನಾಗಿ ಬ್ರೇಕ್ ಇಟ್ಕೋಬೇಕು ನೀವು. ಗೊತ್ತಲ್ಲ, ಲೈಕ್ ಜಲ್ದಿ ಬ್ರೇಕ್ ಹಿಡಿದು ಕ್ಲಚ್ ಇಟ್ಕೊಂಡು ಸೆಕೆಂಡ್ ಗೇರಲ್ಲಿ ಬಂದು ದಾಟಿಸ್ಬೇಕು. ಆಮೇಲೆ ಇವಾಗ ನೀವು ಫೋರ್ತ್ ಗೇರಲ್ಲಿ ಇದೆಯಾ ಅನ್ಕೋರಿ. ಫೋರ್ತ್ ಗೇರಲ್ಲಿ ಇದ್ದರೆ ಇನ್ನು 2 ಗೇರ್ಸ್ ತೆಗಿಬೇಕು. 2 ಗೇರ್ಸ್ ಯಾವತ್ತು ತೆಗಿಬೇಕಂದ್ರೆ ನೀನು ಹಂಪ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ತೆಗೆದುಬಿಡ್ಬೇಕು ನೀವು. ನೋಡ್ಬೋದಲ್ಲ, ಇವಾಗ ನಾನು ಇದು ಇಟ್ಕೊಂಡೆ, ನಾನು 1 ಗೇರ್ ತೆಗೆದೆ. ನೋಡ್ಬೋದಲ್ಲ, ಲೈಕ್ ಸ್ಟಾರ್ಟಿಂಗಿಂದ ಎಂಡಿಂಗ್ ನೀವು ಸ್ಪೀಡ್ ಬ್ರೇಕರ್ ದಾಟಷ್ಟೆಲ್ಲ ನೀವು ಗೇರ್ ತೆಗೆದಿರ್ಬೇಕು. ನಾನು ಫೋರ್ತ್ ಗೇರಲ್ಲಿ ಇದ್ದೀನಿ. ನಾನು ಗೇರ್ ಹೆಂಗೆ ತೆಗಿತೀನಿ ನೋಡ್ರಿ. ಇದೆ ಸೆಕೆಂಡ್ ಗೇರ್. ನೀವು ಸ್ಟಾರ್ಟಿಂಗು ಸ್ಪೀಡ್ ಬ್ರೇಕರ್ ಸ್ಟಾರ್ಟಿಂಗ್ಲಿಂದ ಎಂಡಿಂಗ್ ಆಗೋವರೆಗೆ ನಾನು ಗೇರ್ ತಗೊಂಡ್ಬಿಡ್ತೀನಿ ನಾನು. ನೋಡ್ಬೋದು, ಫಸ್ಟು ಬ್ರೇಕು, ಕ್ಲಚ್ಚು, ಈಗ 1 ಗೇರ್ ತೆಗೆದೆ, ಇವಾಗ 1 ಗೇರ್ ತೆಗೆದೆ. ನೋಡ್ಬೋದಲ್ಲ, ಸೆಕೆಂಡ್ ಗೇರು. ಅರ್ಥ ಆಯ್ತಾ ಅನ್ಕೊತಿದ್ದೀನಿ. ಇವಾಗ ನಾನು ಬಂದು ಇರ್ತಾವೆ, ದೊಡ್ಡ ದೊಡ್ಡವು ಕೂಡ ಇರ್ತಾವೆ ಸ್ಪೀಡ್ ಬ್ರೇಕರ್ಸು. ಲೈಕ್ ಸಿಮೆಂಟು ಇರ್ತಾವೆ, ನಾರ್ಮಲ್ ತಾರ್ ರೋಡ್ ಇವಾಗ ಲಾಂಗ್ ದೊಡ್ಡವು ಕೂಡ ಇರ್ತಾವೆ. ಇಲ್ಲಿ ಗೇರು ತೆಗೆದೇನು ಅವಸರ ಇಲ್ಲ, 1 ಗೇರ್ ತಕ್ಕೋಬೋದು. ನಾರ್ಮಲ್ ಸ್ಪೀಡ್ ಬ್ರೇಕರ್ ಅಂದರೆ 2 ಗೇರ್ ತೆಗಿಬೇಕು. ಇದು ಬಂದು 1 ಗೇರ್ ತೆಗೆದ್ರೆ ಸಾಕು. ಯಾಕಂದ್ರೆ ಫುಲ್ ಲೆಂತ್ ಐತಲ್ಲ, ಸ್ವಲ್ಪ ಎಗ್ಗಿಸ್ಕೊಂಡು ಹೋಗ್ಬೋದು ಆರಾಮಾಗಿ ನಾರ್ಮಲ್ ಸ್ಪೀಡಲ್ಲಿ. ಲೈಕ್ ಇವಾಗ ಸ್ಟಾರ್ಟಿಂಗ್ ಸ್ಪೀಡ್ ಬ್ರೇಕರ್ಲಿಂದ ಎಂಡಿಂಗ್ ನೀವು ಇಲ್ಲಿಯಷ್ಟು ಎಲ್ಲ ನೀವು ಗೇರ್ ತೆಗೆದು ಇಟ್ಟಿರಬೇಕು. ಅವಾಗೆ ನೀನು ಫೋರ್ತ್ ಗೇರಲ್ಲಿ ಫಿಫ್ತ್ ಗೇರಲ್ಲಿ ಸೆಕೆಂಡ್ ಗೇರಿಗೆ ಕಂಪಲ್ಸರಿ ಇರಬೇಕು. ಸ್ಪೀಡ್ ಎಕ್ಕಿ ಕೆಳಗಿರೋ ಅಷ್ಟೆಲ್ಲ ನೀವು ಗೇರ್ ತಕ್ಕೊಂಡಿರ್ಬೋದು. ಮತ್ತು ಟಕ 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 ಅಂತ ತೆಗಿಯೋಕೆ ಹೋಗಬೇಡಿ. ಸ್ಪೀಡ್ ಬ್ರೇಕರ್ ಎಕ್ಕುವಾಗ ಲೈಕ್ ಗಾಡಿ ಸ್ಲೋ ಇದ್ದಾಗ ಅವಾಗ ಗೇರ್ ತೆಗೀರಿ. ನೀವು ಮುಂಚೆನೇ ತಕ್ಕೋಬೇಡಿ. ತಕ್ಕೊಂಡ್ರೆ ಹಂಗೆ ಸೌಂಡ್ ಬರುತ್ತೆ, ಟಕ್ 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 ಅನ್ನೋ ಸೌಂಡ್ ಬರುತ್ತೆ. ಹಂಗೆ ಬರಬಾರ್ದು. ನಾನು ನಾರ್ಮಲ್ ಸ್ಪೀಡಾಗಿ ಏನು ಗೇರ್ ತಕ್ಕೊಂಡಿಲ್ಲ. ಹಂಪನ್ನ ಹೆಂಗೆ ದಾಟಿಸ್ಬೇಕಂತ ನಾನು ಈ ವಿಡಿಯೋಲ್ಲ ಹೇಳಿದ್ದೀನಿ. ಜಾಸ್ತಿ ಜನ ನಮ್ಮ ಚಾನಲ್ನ ನೋಡ್ತೀರಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ರೆಡ್ ಕಲರ್ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ ಪಕ್ಕ ಬೆಲ್ ಐಕನ್ನ ಆನ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಯಾವುದೇ ಸ್ಪೀಡ್ ಬ್ರೇಕರ್ ಆಗಲಿ ನೀವು ಕಂಪಲ್ಸರಿ ಸೆಕೆಂಡ್ ಗೇರಲ್ಲಿ ಬರಲೇಬೇಕು. ಅದೊಂದು ನೆನಪಿಟ್ಕೋರಿ. ಫಸ್ಟ್ ಬಂದು ಬ್ರೇಕ್ ಇಡಬೇಕು, ಸೆಕೆಂಡ್ ಬಂದು ಕ್ಲಚ್ ಇಡಬೇಕು, ಆಮೇಲೆ ಗೇರ್ ತೆಗಿಬೇಕು. ಲೈಕ್ ಸ್ಪೀಡ್ ಬ್ರೇಕರ್ ಎಕ್ಕಿ ಕೆಳಗಿದೆ ಅಷ್ಟೆಲ್ಲ ನೀವು ಗೇರ್ ತಕ್ಕೊಂಡು ಇಟ್ಕೊಂಡಿರಬೇಕು. ಮೊದಲೇ ಗೇರ್ ತಕ್ಕೋಬಾರ್ದು. ಲೈಕ್ ಸ್ಪೀಡ್ ಬ್ರೇಕರ್ ಮುಂದೆ ಬರ್ತದೆ ಅಂತೇಳಿ ಟಕ 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 ಅಂತ ತಕ್ಕೋಬಾರ್ದು. ಸ್ಪೀಡ್ ಬ್ರೇಕರ್ ಎಕ್ಕುವಾಗ ಅವಾಗ ಮೆಲ್ಲಕ್ಕೆ ಗೇರ್ಗಳು ತಕ್ಕೋಬೇಕು. ಇಲ್ಲೆಲ್ಲಿ ಸ್ಪೀಡ್ ಬ್ರೇಕರ್ ಇಲ್ಲ, ಇನ್ನೊಂದು ಸಲ ನೋಡ್ಸೋಣ ಅಂದರೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ದಿಸ್ ಇಸ್ ರಂಜಿತ್. ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ರೀ.